ರಾಜ್ಯ ರಾಜಕಾರಣದ ಒಂದು ಇಂಟ್ರೆಸ್ಟಿಂಗ್ ಅಧ್ಯಾಯ ತೆರೆದುಕೊಂಡಿದೆ. ದೆಹಲಿಯಲ್ಲಿ ಕುಳಿತ ಕಾಂಗ್ರೆಸ್ ಹೈಕಮಾಂಡ್ ಕರ್ನಾಟಕದಲ್ಲಿ ಜನರೇಷನಲ್ ಶಿಫ್ಟ್ ಮಾಡುವ ನಿರ್ಧಾರಕ್ಕೆ ಬರುವುದರೊಂದಿಗೆ ಸಿದ್ದರಾಮಯ್ಯನವರು ನಾಳೆ ರಾಜೀನಾಮೆ ಕೊಡ್ತೀನಿ ಅಂತ ಇನ್ನೂ ತನಕ ಅವ್ರು ಹೇಳಿಲ್ಲ. ಅವ್ರ ಕಡೆಯಿಂದ ಹೆಚ್ಚು ಕಡಿಮೆ ಯಾರೂ ಹೇಳಿಲ್ಲ. ರಣದೀಪ್ ಸಿಂಗ್ ಸುರ್ಜೇವಾಲಾ ಬಂದು ಹೇಳ್ತಾ ಇದ್ದಾರೆ, ನಾವೇನು ನಿರ್ಧಾರನೇ ತಗೊಂಡಿಲ್ಲ, ನೀವು ಯಾಕೆ ಸ್ಪೆಕ್ಯುಲೇಷನ್ ಮಾಡ್ತಾ ಇದ್ದೀರಿ, ಶಾಸಕಾಂಗ ಪಕ್ಷದ ಸಭೆ ಸಹಿತ ಕರೆದಿಲ್ಲ ನಾವು ಅಂದರು. ನಾಯಕರುಗಳು ಹೇಳಿದ್ದನ್ನಷ್ಟೇ ಕೇಳ್ಕೊಂಡು ವರದಿ ಮಾಡೋದಾಗಿದ್ದರೆ ಜರ್ನಲಿಸಮ್ಮು ಹಿಂಗಿರ್ತಿರಲಿಲ್ಲ. ಅವರ ಹೇಳಿಕೆಗಳ ಮಾತ್ರ, ಅವರ ಹೇಳಿಕೆಗಳ ಆಧಾರದ ಮೇಲೆ ವರದಿ ಮಾಡುವುದಾದರೆ ಕೆ.ಸಿ. ವೇಣುಗೋಪಾಲ್ ಅವರು ನೆನ್ನೆನೇ ಹೇಳಿದ್ರು, 6.5 ತಾಸು ಕೂತ್ಕೊಂಡು ನಾವು ರಾಜ್ಯಸಭೆಗೆ ಯಾರ್ಯಾರನ್ನ ಕಳಿಸ್ಬೇಕು ಕರ್ನಾಟಕದಿಂದ ಅಂತ ಯೋಚನೆ ಮಾಡಿದ್ದೀವಿ ಅಂತ. ಇನ್ನವೇ ಅದು ಕರೆಕ್ಟೇ. ಸಿದ್ದರಾಮಯ್ಯನವ್ರನ್ನ ಕಳಿಸೋದ್ರ ಬಗ್ಗೆ ಯೋಚನೆ ಮಾಡಿದ್ದಾರೆ ಅವರು. ಸಿದ್ದರಾಮಯ್ಯನವ್ರನ್ನ ರಾಜ್ಯಸಭೆಗೆ ಕಳಿಸೋದ್ರ ಬಗ್ಗೆ ಯೋಚನೆ ಮಾಡಿದ್ದಾರೆ, ಚರ್ಚೆ ಮಾಡಿದ್ದಾರೆ. ನಾಳೆ ಬೆಳಗ್ಗೆ ಸಚಿವ ಸಂಪುಟದ ಸದಸ್ಯರನ್ನು ಸಿದ್ದರಾಮಯ್ಯನವರು ಮನೆಗೆ ತಿಂಡಿ ಮಾಡೋದಕ್ಕೆ ಕರೆದಿದ್ದಾರೆ, ಬ್ರೇಕ್ಫಾಸ್ಟಿಗೆ ಕರೆದಿದ್ದಾರೆ. ಅಲ್ಲಿ ಘೋಷಣೆ ಮಾಡ್ತಾರೆ. ಈಗಾಗಲೇ ಅನೇಕರಿಗೆ ಹೇಳಿಬಿಟ್ಟಿದ್ದಾರೆ. ಅಧಿಕೃತವಾಗಿ ಎಲ್ಲರನ್ನೂ ಕೂಡಿಸ್ಕೊಂಡು ನಾಳೆ ಅಲ್ಲಿ ಘೋಷಣೆ ಮಾಡ್ತಾರೆ. ಆ ನಂತರ ಲೋಕಭವನಕ್ಕೆ ಬರ್ತಾರೆ. ರಾಜಭವನ ಮುಂಚೆ ಲೋಕಭವನಕ್ಕೆ ಬರ್ತಾರೆ. ಅಲ್ಲಿ ಥಾವರ್ ಚಂದ್ ಗೆಹ್ಲೋಟ್ ಅವರ ಕೈಗೆ ತಮ್ಮ ರಾಜೀನಾಮೆ ಪತ್ರವನ್ನು ಹಸ್ತಾಂತರಿಸುತ್ತಾರೆ. ಕಾಂಗ್ರೆಸ್ ಹೈಕಮಾಂಡ್ಗೆ ಯಾವುದು ಗುಡ್ಡ ಅನ್ಕೊಂಡಿದ್ರು ಅದು ಮಂಜಿನಂತೆ ಕರಗಿ ಹೋಗ್ಬಿಡ್ತಲ್ಲ ಅಂತ. ಅಂದರೆ ಯಾವುದು ಗುಡ್ಡದಂಥ ಬೆಟ್ಟದಂಥ ಸಮಸ್ಯೆ ಆಗಬಹುದು ಅಂದ್ಕೊಂಡಿದ್ರು ಅದು ಮಂಜಿನಂತೆ ಕರಗಿ ಹೋಗ್ತಾ ಇದೆಯಲ್ಲ ಅಂತ ಅನ್ನಿಸ್ತಾ ಇದೆ. ಒಳಗಡೆ ಒಂದು ಟುಕು ಇದೆ, ಆತಂಕನೂ ಇದೆ. ಇದು ಹಿಂಗೆ ಅಂತ. ಸಿದ್ದರಾಮಯ್ಯನವರು ಹೈಕಮಾಂಡ್ ಕರೆದ ಕಾರಣಕ್ಕಾಗಿ ಮೊನ್ನೆ ಸಂಜೆ ಫ್ಲೈಟ್ ಹತ್ಕೊಂಡು ದಿಲ್ಲಿಗೆ ಹೋದರು. ಅವರ ಜೊತೆಗೆ ಆಪ್ತ ಸಚಿವರುಗಳಿದ್ದರು, ಶಾಸಕರು ಇದ್ದರು, ಪೊನ್ನಣ್ಣ ಅವರೆಲ್ಲ. ಫ್ಲೈಟ್ನಲ್ಲೇ ಹೇಳಿದ್ರಂತೆ. ಯಾಕೆ ಕರೆದಿದ್ದಾರೆ ಗೊತ್ತಿಲ್ಲ. ಅಕಸ್ಮಾತ್ ರಿಸೈನ್ ಮಾಡು ಅಂತ ಹೇಳೋಕ್ಕೇನಾದ್ರು ಕರೆದಿದ್ರೆ ಮಾಡಿ ಬಂದುಬಿಡ್ತೀನಿ ಕಣ್ರಯ್ಯ ಅಂದ್ರಂತೆ. ಜೊತೆಗಿದ್ದವ್ರಿಗೆ ಒಂದು ಗಾಬರಿ ಆಗಿದೆ, ಯಾಕೆ ಹಿಂಗೆ ಮಾತಾಡ್ತಿದ್ದಾರೆ ಸಾಹೇಬರು ಅಂತ. ಹಾಗೆಲ್ಲ ನೀವು ದುಡುಕಿನ ನಿರ್ಧಾರ ತಗೊಳ್ಬಾರ್ದು, ಅದು ಇದು ಎಲ್ಲ ಹೇಳಿದ್ದಾರೆ. ಅದಾದ ಮೇಲೆ ನನ್ನ AICC ಕಚೇರಿಯಲ್ಲಿನ ಸಭೆ. ಆ್ಯಕ್ಚುಲಿ ಸಂಜೆ ತನಕ ಬಂದ ಸುದ್ದಿಗಳು ಇವತ್ತು ಬೆಳಗ್ಗೆ ಬಂದ ಸುದ್ದಿಗಳಿಗೂ ತುಂಬ ವ್ಯತ್ಯಾಸ ಇದೆ. ನೆನ್ನೆ ತನಕ ಏನು ಹೇಳಿದ್ವಿ ನಾವು, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ಕೆ.ಸಿ. ವೇಣುಗೋಪಾಲ್, ರಣದೀಪ್ ಸಿಂಗ್ ಸುರ್ಜೇವಾಲಾ ಈ 4 ಜನ ಕೂತ್ಕೊಂಡು ಸಿದ್ದರಾಮಯ್ಯನವ್ರನ್ನ ಕರೆದ್ರು ಅಂತ. ಇನ್ನೊಂದು ಮೂಲದ ಪ್ರಕಾರ, ಇನ್ನೊಂದು ಮೂಲ ಅಂದರೆ ಸಿದ್ದರಾಮಯ್ಯನವರು ಹೇಳ್ಕೊಂಡಿರೋದು ಅದು ಹಿಂಗಾಯಿತು ಅಂತ. ಇದ್ದದ್ದು ರಾಹುಲ್ ಗಾಂಧಿ ಸಿದ್ದರಾಮಯ್ಯನವರು ಇಬ್ಬರೇ, ಅವರೇ ಇಬ್ಬರೇ ಇದ್ದದ್ದು. ರಾಹುಲ್ ಗಾಂಧಿ ಅವರು ಹೇಳಿದ್ರಂತೆ, ಸಿದ್ದರಾಮಯ್ಯನವರೇ ಎಲ್ಲ ಕಡೆ ಒಂದು ತಲೆಮಾರಿನ ಬದಲಾವಣೆಯನ್ನು ಮಾಡ್ತಾ ಇದ್ದೀವಿ, ಜನರೇಷನಲ್ ಶಿಫ್ಟ್. ಒಂದು ಜನ್ರೇಷನ್ನಿಂದ ಇನ್ನೊಂದು ಜನ್ರೇಷನ್ಗೆ ಅಧಿಕಾರ ಕೊಡ್ತಾ ಇದ್ದೀವಿ ನಾವು, ಅದನ್ನು ಕರ್ನಾಟಕದಲ್ಲೂ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಎಂದ್ರಂತೆ. ಸಿದ್ದರಾಮಯ್ಯನವರು ಸಹಜವಾಗಿ ರಿಯಾಕ್ಷನ್ ಹೆಂಗಿರುತ್ತೆ ನಿಮ್ಗೆ ಅರ್ಥ ಆಗುತ್ತೆ. ಅಂಥದ್ದೊಂದು ರಿಯಾಕ್ಷನ್ ಬಂದಿದೆ ಸಿದ್ದರಾಮಯ್ಯನವರ ಮುಖದಲ್ಲಿ. ರಾಹುಲ್ ಗಾಂಧಿಯವರು ನೀವು ರಾಜ್ಯಸಭೆಗೆ ಬರಬೇಕು, ಕಾಂಗ್ರೆಸ್ಸಿಗೆ ರಾಷ್ಟ್ರ ಮಟ್ಟದಲ್ಲಿ ನಿಮ್ಮ ಅವಶ್ಯಕತೆ ಇದೆ, ನೀವು ಕಾಂಗ್ರೆಸ್ನಲ್ಲಿ ಹಿಂದುಳಿದ ವರ್ಗದ ಸಂಘಟನೆಯ ನೇತೃತ್ವ ವಹಿಸಿ ದೇಶದಾದ್ಯಂತ ಕಾಂಟ್ರಿಬ್ಯೂಷನ್ ಕೊಡಬೇಕು ಪಕ್ಷಕ್ಕೆ ಅಂತ ಹೇಳಿದ್ರಂತೆ. ಸಿದ್ದರಾಮಯ್ಯನವ್ರ ತಲೆಯಲ್ಲಿ ಸಹಜವಾಗಿ ಜನರೇಷನಲ್ ಶಿಫ್ಟು ಅಂತ ಹೇಳಿದ್ದೇ ತಲೆಯಲ್ಲಿತ್ತು. ಯಾಕೆ ನನ್ನ ಆಡಳಿತದಲ್ಲಿ ಏನಾದರೂ ಸಮಸ್ಯೆ ಕಾಣಿಸ್ತಾ ಇದೆಯಾ ನಿಮಗೆ ಅಂದ್ರಂತೆ. ಅದಕ್ಕೆ ರಾಹುಲ್ ಗಾಂಧಿ ಅವರು ಹಂಗೆ ಅನ್ಕೋಬೇಡಿ, ಕರ್ನಾಟಕದಲ್ಲಿ ಸರ್ಕಾರ ನಡೀತಾ ಇರುವ ರೀತಿಯ ಬಗ್ಗೆ, ನಿಮ್ಮ ಆಡಳಿತದ ಬಗ್ಗೆ ಯಾವುದೇ ಅಬ್ಜೆಕ್ಷನ್ಗಳಿಲ್ಲ. ಪಕ್ಷ ಯೋಚನೆ ಮಾಡ್ತಾ ಇರೋದು ಮುಂದಿನ ತಲೆಮಾರಿಗೆ ಅಧಿಕಾರ ಹಸ್ತಾಂತರದ ಬಗ್ಗೆ. ಆ ಒಂದೇ ಕಾರಣಕ್ಕಾಗಿ, ಮತ್ತು ಇದು ಕರ್ನಾಟಕದಲ್ಲಿ ಅಷ್ಟೇ ಮಾಡ್ತಿರೋದಲ್ಲ, ನಾವು ಎಲ್ಲ ಕಡೆನೂ ಇದನ್ನು ಮಾಡ್ತಾ ಇದ್ದೀವಿ. ನಿಮ್ಮ ಆಡಳಿತದ ಬಗ್ಗೆ ಏನೋ ಸಮಸ್ಯೆಯಾಗಿ ನಾವು ನಿಮಗೆ ರಾಜೀನಾಮೆ ಕೊಡಿ ಅಂತ ಕೇಳ್ತಾ ಇದ್ದೀವಿ ಅಂತ ಅಂದ್ಕೊಳ್ಳೇಬೇಡಿ ಅಂದ್ರಂತೆ. ಅದಕ್ಕೆ ನನಗೆ ರಾಷ್ಟ್ರ ರಾಜಕಾರಣದಲ್ಲಿ ಯಾವುದೇ ಆಸಕ್ತಿ ಇಲ್ಲ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ರಾಜ್ಯಸಭೆಗೆ ಬರೋದು, OBC ಸಂಘಟನೆ ಮಾಡೋದು, ಇದರ ಬಗ್ಗೆ ನನಗೆ ಯಾವ ಆಸಕ್ತಿಯೂ ಇಲ್ಲ ಅಂದಿದ್ದಾರೆ. ರಾಹುಲ್ ಗಾಂಧಿಯವರು ಇಲ್ಲ ನೀವು ಬರಲೇಬೇಕು, ನಿಮ್ಮ ಅವಶ್ಯಕತೆ ಇಲ್ಲಿದೆ ಅಂತ ಹೇಳಿದಾಗ, ನನಗೆ ಟೈಮ್ ಕೊಡಿ, 48 ಗಂಟೆಗಳ ಸಮಯ ಕೊಡಿ, ಯೋಚನೆ ಮಾಡಿ ಹೇಳ್ತೀನಿ ಅಂತ ಎದ್ದು ಬಂದಿದ್ದಾರೆ. ಅಂದರೆ ಇಷ್ಟಕ್ಕೆ 6.5 ತಾಸು ಬೇಕಾ ಅಂತ ಅನಿಸುತ್ತೆ.
ಹೋಗೋದು ಬರೋದು ಕನ್ಸಲ್ಟೇಷನ್ ಎಲ್ಲ ಆಗಿರುತ್ತದು. ಆ ನಂತರ ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ಏನು ಚರ್ಚೆ ಆಯಿತು, ಡಿ ಕೆ ಶಿವಕುಮಾರ್ ಸುತ್ತಲೂ ಇರುವಂಥವ್ರು ಅದನ್ನೇನು ಹೇಳ್ತಾ ಇಲ್ಲ. ಸಾಯಂಕಾಲ AICC ಕಚೇರಿಯಿಂದ ಎಲ್ಲರೂ ಹೊರಗೆ ಬಂದರು. ನೋಡಿ, ಆ ದೃಶ್ಯಗಳಲ್ಲಿ ಸಿದ್ದರಾಮಯ್ಯನವರ ಮುಖವನ್ನು ನೋಡಿದ್ರೆ ಏನೋ ಒಂದು ಬ್ಯಾಡ್ ನ್ಯೂಸ್ ಅವ್ರು ಕೇಳಿಸ್ಕೊಂಡು ಬಂದಿದ್ದಾರೆ ಅನ್ನೋ ಹಂಗಿರಲಿಲ್ವಾ? ಇದೇ ದೃಶ್ಯಗಳ ಬಗ್ಗೆ ನಾನು ಮಾತಾಡ್ತಾ ಇರೋದು. ಸಿದ್ದರಾಮಯ್ಯನವರು ಬ್ಯಾಡ್ ನ್ಯೂಸ್ ಕೇಳಿಸ್ಕೊಂಡಿದ್ದಾರೆ, ಡಿ ಕೆ ಶಿವಕುಮಾರ್ ಅವರು ಕೇಳಿಸಿಕೊಳ್ಳಬೇಕು ಅಂದಿದ್ದ ಗುಡ್ ನ್ಯೂಸನ್ನು ಕೇಳಿಸ್ಕೊಂಡಿಲ್ಲ ಅನ್ನೋ ಥರನೇ ಇರಲಿಲ್ವಾ ಮುಖಭಾವ? ಡಿ ಕೆ ಶಿವಕುಮಾರ್ ಅವರ ಮುಖದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ನಿಂತ್ಕೊಂಡಿದ್ದಾಗ KC ವೇಣುಗೋಪಾಲ್ ಅವರ ಪಕ್ಕದಲ್ಲಿ ಒಂದು ನಗು ಬಂದ್ಬಿಡ್ತು. ಯಾಕೆ ಬಂತು ಆ ನಗು? ಇಷ್ಟೋ ತನಕ ನಾವು ರಾಜ್ಯಸಭೆಗೆ ಯಾರನ್ನು ಕಳಿಸ್ಬೇಕು ಅನ್ನೋ ಚರ್ಚೆ ಮಾಡಿದ್ದೀವಿ ಅಂದಿದ್ದಕ್ಕೆ ಬಂದ ನಗು ಅದು. ಮುಖ್ಯಮಂತ್ರಿಗಳು 48 ತಾಸು ಸಮಯ ಕೊಡಿ, 2 ದಿವಸ ಟೈಮ್ ಕೊಡಿ, ಯೋಚನೆ ಮಾಡಿ ಹೇಳ್ತೀನಿ ಅಂತ ಬಂದಿದ್ದರು. ಇಲ್ಲಿಂದ ಬಂದು ಕಾರ್ ಹತ್ತಿದ್ರು. ಕಾರ್ ಹತ್ತುವಾಗ ರಾಜ್ಯಸಭೆಗೆ ಯಾರನ್ನು ಕಳಿಸ್ಬೇಕು ಅಂತ ಚರ್ಚೆ ಆಯಿತು. ನಾಯಕತ್ವದ ವಿಷಯ, ಸಚಿವ ಸಂಪುಟ ಪುನಾರಚನೆ ವಿಷಯ ಅದೇನು ಚರ್ಚೆ ಆಗಿಲ್ಲ ಅಂಥೇಳಿ ಕಾರ್ ಹತ್ತಿದ್ರು. ನಾವು ಬ್ರೇಕಿಂಗ್ ಹೊಡೆದು ಬಿಟ್ವಿ. ಆವಾಗ ಏರ್ಪೋರ್ಟಿಗೆ ಹೊರಟಿದ್ದಾರೆ ಮುಖ್ಯಮಂತ್ರಿಗಳು, ಸೀದಾ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಅಂತ. ನೋ, ಅವರು ಎಲ್ಲಿಗೆ ಹೋದರು? KJ ಜಾರ್ಜ್ ಅವರ ಮನೆಗೆ ಹೋದರು. KJ ಜಾರ್ಜ್ ಅವರ ಮನೆಯಲ್ಲಿ ಮುಖ್ಯಮಂತ್ರಿಗಳ ಜೊತೆಗೆ ಹೋಗಿದ್ದ ಶಾಸಕರು ಸಚಿವರುಗಳು ಆತಂಕ ದುಗುಡದಿಂದ ಕಾಯ್ತಾ ಇದ್ರು. ಏನಾಯಿತು 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 ಅಂತ. ಅಲ್ಲಿ ಕೂತ್ಕೊಂಡು ಮುಖ್ಯಮಂತ್ರಿಗಳ ಅನೌನ್ಸ್ ಮಾಡಿದ್ರು, ರಾಜೀನಾಮೆ ಕೊಡಕ್ಕೆ ಹೇಳಿದಾರಪ್ಪ, ರಾಜೀನಾಮೆ ಕೊಡಕ್ಕೆ ಹೇಳಿದ್ದಾರೆ. ಸಚಿವರುಗಳು ಕೇಳಿದ್ರು, ಮತ್ತೇನು ಮಾಡ್ತೀರಿ? ಕೊಟ್ಟು ಬಿಡಬೇಕು ಅಂದ್ಕೊಂಡಿದ್ದೀನಿ, ಕೊಟ್ಟು ಬಿಡಬೇಕು ಅಂದ್ಕೊಂಡಿದ್ದೀನಿ. AICC ಕಚೇರಿಯಿಂದ KJ ಜಾರ್ಜ್ ಅವರ ಮನೆ ತಲುಪುವಷ್ಟರಲ್ಲಿ ಹಿ ಹ್ಯಾಸ್ ಮೇಡ್ ಹಿಸ್ ಮೈಂಡ್. ನಿರ್ಧರಿಸಿ ಬಿಟ್ಟಿದ್ರು. ನಿರ್ಗಮನದ ನಿರ್ಧಾರ ತೆಗೆದುಕೊಂಡಾಗಿತ್ತು. ಅಲ್ಲಿ ಹೇಳಿದ ನಂತರ ಜೊತೆಗಿದ್ದ ಸಚಿವರುಗಳು ಹಂಗಂದ್ರೆ ಹೆಂಗೆ, ನೀವ್ಯಾಕೆ ಹಿಂಗೆ ಮಾಡ್ತೀರಿ, ಅದು ಇದು ಹೇಳ್ಕೊಂಡು ಏರ್ಪೋರ್ಟಿಗೆ ಬಂದಿದ್ದಾರೆ. ಸ್ಪೆಷಲ್ ಫ್ಲೈಟ್ ಕಾಯ್ತಾ ಇತ್ತು. ಬೆಂಗಳೂರಿಗೆ ಬಂದು ಇಳಿದ್ರು. ಇವತ್ತು ಬೆಳಗ್ಗೆಯಿಂದ ಮತ್ತೆ ಶುರುವಾಯಿತು. ಇವತ್ತು ಇವರ ಭೇಟಿಗೆ ಬಂದಂಥ ಸಚಿವರು ಶಾಸಕರುಗಳು, ನೀವು ಯಾವ ಕಾರಣಕ್ಕೂ ರಾಜೀನಾಮೆ ಕೊಡಬಾರ್ದು ಸಿದ್ದರಾಮಯ್ಯನವರೇ, ನಾವು ಸಹಿ ಸಂಗ್ರಹ ಮಾಡ್ತೀವಿ, ನಿಮ್ಮ ಜೊತೆ ಎಷ್ಟು ಶಾಸಕರಿದ್ದಾರೆ ಅನ್ನೋದನ್ನು ನಾವು ತೋರಿಸ್ತೀವಿ ಹೈಕಮಾಂಡ್ಗೆ ಎಲ್ಲ ಹೇಳಿದ್ದಾರೆ. ಸಿದ್ದರಾಮಯ್ಯನವರು ರಿಯಾಕ್ಟೇ ಮಾಡಿಲ್ಲ. ರಿಯಾಕ್ಟ್ ಮಾಡಿಲ್ಲ ಇನ್ ದ ಸೆನ್ಸ್ ಅಂಥದ್ದೆಲ್ಲ ಮಾಡೋಕ್ಕೆ ಹೋಗಬೇಡಿ ಅಂತ ಕನ್ವೆ ಮಾಡಿದ್ದಾರೆ. ಆ್ಯಕ್ಚುಲಿ ನೀವು ರಾಜ್ಯಸಭೆಗೆ ಬಂದು ಬಿಡಿ ಅಂತ ರಾಹುಲ್ ಗಾಂಧಿ ಅವರು ಹೇಳಿದಾಗ ಇಮಿಡಿಯೇಟಾಗಿ ಹೋಗಿ ರಿಸೈನ್ ಮಾಡಿ ಅನ್ನುವ ಉದ್ದೇಶ ಅವರಿಗಿರಲಿಲ್ಲ. ಜೂನ್ 8ನೇ ತಾರೀಕು ರಾಜ್ಯಸಭೆಗೆ ನಾಮಿನೇಷನ್ ಸಲ್ಲಿಸೋದಕ್ಕೆ ಲಾಸ್ಟ್ ಡೇ. ಅಷ್ಟರೊಳಗೆ ಹೋಗಿ ನೀವು ರಾಜೀನಾಮೆ ಸಲ್ಲಿಸಿ. ಏನಂದೆ ನಾನು? ರಾಜೀನಾಮೆ ಅಂದೆ. ಜೂನ್ 8 ರಾಜ್ಯಸಭೆಗೆ ನಾಮಿನೇಷನ್ ಫೈಲ್ ಮಾಡೋದಕ್ಕೆ ಲಾಸ್ಟ್ ಡೇ. ಜೂನ್ 8ರ ಒಳಗೆ ನೀವು ಹೋಗಿ ನಾಮಿನೇಷನ್ ಫೈಲ್ ಮಾಡಿ. ದಟ್ ಈಸ್ ಅಂಡರ್ಸ್ಟುಡ್. ಆವಾಗ CM ಸ್ಥಾನದಿಂದ ಕೆಳಗಿಳಿತಾರೆ ಅಂತ. ಸೇಮ್ ಬಿಹಾರದಲ್ಲಿ ನಿತೀಶ್ ಕುಮಾರ್ ಹೆಂಗೆ ಮಾಡಿದ್ರು ಹಾಗೆ. ನಿತೀಶ್ ಕುಮಾರ್ ಮುಖ್ಯಮಂತ್ರಿ ಆಗಿದ್ದರು, ಹೋಗಿ ರಾಜ್ಯಸಭೆಗೆ ನಾಮಿನೇಷನ್ ಫೈಲ್ ಮಾಡಿದ್ರು, ಅವರು ಇಳಿತಾರೆ ಸ್ಥಾನದಿಂದ ಅಂತ ಅರ್ಥ. ರಾಜ್ಯಸಭೆಗೆ ಮತದಾನ ಆಯಿತು, ನಿತೀಶ್ ಕುಮಾರ್ ಆರಿಸಿ ಬಂದರು. ದಿಲ್ಲಿಗೆ ಹೋಗಿ ರಾಜ್ಯಸಭೆಯಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಆಮೇಲೆ ಪಾಟ್ನಾಕ್ಕೆ ಬಂದು ರಿಸೈನ್ ಮಾಡಿದ್ರು. ರಾಹುಲ್ ಗಾಂಧಿಯವರ ಮನಸ್ಸಿನಲ್ಲಿ ಇದ್ದದ್ದು ಕೂಡ ಅದೇ. ಒಂದು 15-20 ದಿವಸ ಆದಮೇಲೆ ರಿಸೈನ್ ಮಾಡಿರಂತೆ. ಜೂನ್ 8ರೊಳಗೆ ರಾಜ್ಯಸಭೆಗೆ ನೀವು ನಾಮಿನೇಷನ್ ಒಂದು ಮಾಡಿಬಿಡಿ ಅಂತ. ಸಿದ್ದರಾಮಯ್ಯನವರು KJ ಜಾರ್ಜ್ ಅವರ ಮನೆಗೆ ತಲುಪುವಷ್ಟರಲ್ಲಿ ನಾನು 2 ದಿವಸದಲ್ಲೇ ರಾಜೀನಾಮೆ ಕೊಟ್ಟುಬಿಡ್ತೀನಿ ಅಂತ ಡಿಸೈಡ್ ಮಾಡಿಬಿಟ್ಟಿದ್ದಾರೆ. ಅಂದುಕೊಂಡಿದ್ದಕ್ಕಿಂತ ಸರಳವಾಗಿ ಮುಗಿದು ಹೋಯ್ತಲ್ಲ ಅನ್ನುವ ಸಮಾಧಾನ ಒಂದು ಕಡೆ ಕಾಂಗ್ರೆಸ್ ಹೈಕಮಾಂಡ್ಗೆ. ಇನ್ನೊಂದು, ಸಿದ್ದರಾಮಯ್ಯನವ್ರು ಹಿಂಗೆ ಯಾಕೆ ಮಾಡಿದ್ರು? 20 ದಿವಸ ಆರಾಮಾಗಿ ನೀವು ರಿಸೈನ್ ಮಾಡಿ, ಟೇಕ್ ಯುವರ್ ಟೈಮ್ ಅಂತ ಹೇಳಿದ್ರು ಕೂಡ 2 ದಿವಸದಲ್ಲಿ ನಾನು ರಿಸೈನ್ ಮಾಡ್ತೀನಿ ಅಂತಿದ್ದಾರಲ್ಲ ಅನ್ನುವ ಟೆನ್ಷನ್ ಇನ್ನೊಂದು ಕಡೆ. ರಾಜ್ಯಸಭೆಗೆ ನಾನು ಬರೋದೇ ಇಲ್ಲ ಅಂತ ಇವ್ರು ಹೇಳಿಬಿಟ್ರೆ ಮುಂದೆ ಏನು ಮಾಡ್ತಾರೆ, ಸಿದ್ದರಾಮಯ್ಯನವ್ರು ಏನು ಮಾಡ್ತಾರೆ ಅನ್ನೋ ಟೆನ್ಷನ್ನು. ಅವರೇನು ಕಾಂಜಿ ಪಿಂಜಿ ನಾಯಕರಲ್ಲ. ಕರ್ನಾಟಕ ಕಂಡಂಥ ಮಾಸ್ ಲೀಡರ್ಗಳ ಪಟ್ಟಿ ಮಾಡಿದ್ರೆ ಟಾಪಲ್ಲಿ ಬರುವಂಥ ನಾಯಕರು ಸಿದ್ದರಾಮಯ್ಯನವರು. ಅವ್ರ ಹಿಂದೆ ದೊಡ್ಡದೊಂದು ವೋಟ್ ಬ್ಯಾಂಕ್ ಇದೆ.
ಸಿದ್ದರಾಮಯ್ಯನವರ ಮನಸ್ಸಿಗೆ ಬೇಜಾರು ಮಾಡಿ ಅವರನ್ನು ಹೈಕಮಾಂಡ್ ಸ್ಥಾನದಿಂದ ಇಳಿಸ್ತು ಅನ್ನೋದೇನಾದ್ರು ಕನ್ವೆ ಆದರೆ ವೋಟ್ ಬ್ಯಾಂಕ್ ಡಿಸ್ಟರ್ಬ್ ಆಗಿಬಿಡುತ್ತೆ. ಸಿದ್ದರಾಮಯ್ಯನವರು ಬೇಜಾರು ಮಾಡ್ಕೊಂಡು ರಾಜೀನಾಮೆ ಕೂತ್ಕೊಂಡು ವೋಟ್ ಬ್ಯಾಂಕಿಗೆ ಬೇರೆ ರೀತಿಯ ಮೆಸೇಜ್ ಕನ್ವೆ ಮಾಡೋದಕ್ಕೆ ಶುರು ಮಾಡಿಬಿಟ್ರೆ 2028 ಎಲೆಕ್ಷನ್ ಹೆಂಗೆ ಮಾಡೋದು? ಕಾಂಗ್ರೆಸ್ಸಿನ ಟೆನ್ಷನ್ ಅವೆಲ್ಲ. ಇದು ಅವರ ಟೆನ್ಷನ್ನು. ಸಿದ್ದರಾಮಯ್ಯನವರು ಅತ್ಯಂತ ಆಪ್ತರ ಹತ್ರ ಹೇಳ್ಕೊಂಡಿರೋದು ಕೃತಜ್ಞತೆಯನ್ನು ಹೇಳ್ಕೊಂಡಿದ್ದಾರೆ. 8 ವರ್ಷ ಮುಖ್ಯಮಂತ್ರಿ ಆದೆ ನಾನು ಈ ಪಕ್ಷದಲ್ಲಿ. ನಾನು ಈ ಪಕ್ಷ ಕಟ್ಟಿ ಬೆಳೆಸಿದವನಲ್ಲ. ದೇವೇಗೌಡರ ಜೊತೆ ಜಗಳ ಆಯಿತು, ಬಿಟ್ಟು ಬಂದು ಇಲ್ಲಿ ಜಾಯ್ನ್ ಆದೆ. 20 ವರ್ಷಗಳ ಹಿಂದೆ ಜಾಯ್ನ್ ಆಗಿದ್ದೀನಿ. 18 ವರ್ಷ ಈ ಪಕ್ಷ ನನಗೆ ಅಧಿಕಾರ ಕೊಡ್ತು ಅಂದಿದ್ದಾರಂತೆ. ಅಂದರೆ ವಿಪಕ್ಷ ನಾಯಕನ ಸ್ಥಾನ ಕೊಡ್ತು. ಮುಖ್ಯಮಂತ್ರಿ ಆದೆ, 8 ವರ್ಷ ಮುಖ್ಯಮಂತ್ರಿನೇ ಆಗಿದ್ದೀನಿ. ಹಿಂಗಿದ್ದಾಗ ನಾಯಕತ್ವ ಬದಲಾವಣೆ ಪ್ರಶ್ನೆ ಬಂದಾಗಲೆಲ್ಲ ನಾನು ಹೇಳ್ಕೊಂಬಂದಿದ್ದೀನಿ. ಹೈಕಮಾಂಡ್ ಹೇಳಿದ್ರೆ ರಾಜೀನಾಮೆ ಕೊಡ್ತೀನಿ, ಹೈಕಮಾಂಡ್ ಹೇಳಿದ್ರೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದೀನಿ. ಹೈಕಮಾಂಡ್ ಹೇಳ್ತಪ್ಪ ರಾಜೀನಾಮೆ ಕೊಟ್ಬಿಡ್ತೀನಿ ಈಗ ಅಂತಂದ್ರಂತೆ. ಅಂದರೆ ಅವರ ಮನಸ್ಸಿನಲ್ಲಿರೋದು. ಆಫ್ಟರ್ ಆಲ್ ಸೆಡ್ ಆ್ಯಂಡ್ ಡನ್ ಸಿದ್ದರಾಮಯ್ಯನವರು ಅನೇಕ ಆಪ್ತರ ಹತ್ರ ಹೇಳ್ಕೊಂಡಿದ್ದಾರೆ ಮುಂಚೆಯಿಂದಲೂ. ಸೋನಿಯಾ ಗಾಂಧಿ ಮತ್ತು ಗಾಂಧಿ ಕುಟುಂಬದ ಬಗ್ಗೆ ನನಗೆ ಅತೀವವಾದ ಗೌರವ ಇದೆ ಅಂತ. ಸಿಚುವೇಶನ್ ಹಂಗಿತ್ತು ಬಿಡಿ. ಆವಾಗ ಸಿದ್ದರಾಮಯ್ಯನವರ ಸಿಚುವೇಶನ್ 2004ರಲ್ಲಿ ಇನ್ನೇನು ಮುಖ್ಯಮಂತ್ರಿ ಆಗೇ ಬಿಟ್ಟೆ ನಾನು JDS ನಿಂದ ಅನ್ನುವ ಸಿಚುವೇಶನ್ ಬಂದಾಗ ಏನೇನೋ ಆಗಿ ಧರ್ಮಸಿಂಗ್ ಮುಖ್ಯಮಂತ್ರಿ ಆಗಿಬಿಟ್ರು, ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ. ಆವಾಗ ಅಹಿಂದ ಸಂಘಟನೆ ಮಾಡಬೇಕು ಅಂತ ತಲೆಯಲ್ಲಿ ಬಂತು. ಅಹಿಂದ ಸಂಘಟನೆ ದೇವೇಗೌಡರ ಮಾತು ಮೀರಿ ಮಾಡೋದಕ್ಕೆ ಹೊರಟರು. ಅಹಿಂದ ಸಮಾವೇಶಗಳು, ಹುಬ್ಬಳ್ಳಿ ಸಮಾವೇಶ, ದೇವೇಗೌಡರು ಸಿಟ್ಟು ಬಂದು ಪಕ್ಷದಿಂದ ಹೊರಗೆ ಹಾಕಿದ್ರೆ ABPJD ಅನ್ನುವಂಥ ಒಂದು ಪಕ್ಷ ಕಟ್ಟಿದ್ರು. ಒಂದು ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಮಾಡೋಷ್ಟರಲ್ಲಿ ಗೊತ್ತಾಗ್ಬಿಡ್ತು ಸ್ವಂತ ಪಕ್ಷ ಕಟ್ಟಿ ಇದನ್ನು ಗಟ್ಟಿಯಾಗಿ ನಿಲ್ಲಿಸೋದೆಲ್ಲ ಅಷ್ಟು ಸುಲಭ ಅಲ್ಲ ಅಂತ. ಸೋನಿಯಾ ಗಾಂಧಿಯವರ ತನಕ ಒಂದು ಆಕ್ಸಸ್ ಸಿಕ್ತು. ಸೋನಿಯಾ ಗಾಂಧಿಯವರು ಬರಮಾಡಿಕೊಂಡ್ರು ಪಕ್ಷಕ್ಕೆ. ಸಿದ್ದರಾಮಯ್ಯನವರಂಥ ಮಾಸ್ ಲೀಡರ್ ವಿತ್ ಅಹಿಂದ ವೋಟ್ ಬ್ಯಾಂಕ್ ಬರ್ತಾ ಇದ್ದಾರೆ ಅಂದಾಗ ಇನ್ನೇನು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಮುಖ್ಯಮಂತ್ರಿ ಆಗೇ ಬಿಟ್ಟೆ ಅಂತ ಕಾಯ್ತಾ ಇದ್ದ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ರಾಷ್ಟ್ರ ರಾಜಕಾರಣಕ್ಕೆ ಕಳಿಸಬೇಕಾಗಿ ಬಂತು. ಪಕ್ಷನಿಷ್ಠ ಮಲ್ಲಿಕಾರ್ಜುನ ಖರ್ಗೆ ಅವರ ಅದಕ್ಕೇನು ಬಂಡೆ ಹೇಳಲಿಲ್ಲ. ಅವ್ರದ್ದೊಂದು ದಾರಿ ಆಯಿತು, ಇವ್ರದ್ದೊಂದು ದಾರಿ ಆಯಿತು. ಹೀಗಿರುವಾಗ ನನ್ನನ್ನು ರಾಜೀನಾಮೆ ಕೊಡಿ ಅಂದಿದ್ದಾರೆ ಅನ್ನುವ ಕಾರಣಕ್ಕಾಗಿ ನಾನು ಬಂಡೆದ್ದು ಪಕ್ಷಕ್ಕೆ ಡ್ಯಾಮೇಜ್ ಮಾಡೋದಕ್ಕೆ ಹೋದರೆ ಮುಂದಿನ ತಲೆಮಾರು ನನ್ನನ್ನು ಉತ್ತಮ ನಾಯಕ ಅಂತ ನೆನಪಿಟ್ಕೊಳ್ಳೋದಿಲ್ಲ ಅನ್ನುವ ಆಲೋಚನೆ ಸಿದ್ದರಾಮಯ್ಯನವರಿಗೆ. ಅದನ್ನು ಆಪ್ತರ ಹತ್ರ ಹೇಳ್ಕೊಂಡಿದ್ದಾರೆ ಅವರು. ಅದರ ಜೊತೆಗೆ DK ಶಿವಕುಮಾರ್ ಅವರು ಆವಾಗವಾಗ ಹೇಳ್ತಿದ್ರಲ್ಲ, ಒಂದು ಒಪ್ಪಂದ ಆಗಿದೆ, ಆ ದಿನದ ದಾರಿ ಕಾಯ್ತಾ ಇದ್ದೀನಿ, ಆ ದಿನದ ದಾರಿ ಕಾಯ್ತಾ ಇದ್ದೀನಿ. ಸಿದ್ದರಾಮಯ್ಯನವರು ಅತೀವವಾಗಿ ಮಾಧ್ಯಮದವರು ಒತ್ತಾಯಿಸಿ ಕೇಳಿದಾಗ 1 ಸಲನೂ 2 ಸಲನೂ ಹೇಳಿದ್ರಿ ಅಂಥದ್ದು ಯಾವುದೂ ಒಪ್ಪಂದ ಆಗಿಲ್ಲ ರೀ ಅಂತ. ಬಟ್ ಸತ್ಯ ಅವ್ರವ್ರಿಗಾರು ಗೊತ್ತಿರುತ್ತೆ. ಆ ಕ್ಲೋಸ್ ರೂಮಲ್ಲಿ ಯಾರ್ಯಾರಿದ್ರಲ್ಲ, 7 ಜನ ಇದ್ರಂತ ಅವತ್ತು. ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಶಿಮ್ಲಾದಲ್ಲಿದ್ದ ಕಾರಣಕ್ಕೆ ಫೋನ್ನಲ್ಲಿ ಮಾತಾಡಿದ್ದಾರೆ. ಕ್ಲೋಸ್ ರೂಮ್ನಲ್ಲಿ 7 ಜನ ಇದ್ದರೆ 7 ಜನರಿಗಾರು ಸತ್ಯ ಗೊತ್ತಿರುತ್ತೆ. ಕೆಲವರು ಹೇಳೋದು, ಕೆಲವರೇನು DK ಶಿವಕುಮಾರ್ ಅವರ ಪರಮ ಆಪ್ತರು ಹೇಳೋದು, ಅಲ್ಲೇ ಇದ್ದ DK ಸುರೇಶ್ ಅವರ ಲಿಟ್ರಲಿ ತಲೆ ಮುಟ್ಟಿ ಹೇಳಿದ್ರಂತೆ ಸಿದ್ದರಾಮಯ್ಯನವರು. ತಲೆ ಕೆಡಿಸ್ಕೊಬೇಡ, ನಾನು 2.5 ವರ್ಷ ಆದಮೇಲೆ ಅಧಿಕಾರ ಬಿಟ್ಕೊಡ್ತೀನಿ, ಡೋಂಟ್ ವರಿ ಅಂದಿದ್ರಂತೆ. ಪಬ್ಲಿಕ್ ಕನ್ಸಂಪ್ಷನಿಗೆ ಏನೇ ಹೇಳ್ಬೋದು, ಒಪ್ಪಂದ ಆಗಿಲ್ಲ ರೀ, ಅದಿಲ್ಲ, ನಾನೇನು ಮಾತೇ ಕೊಟ್ಟಿಲ್ಲ ಅಂತ. ಬಟ್ ಆ 7 ಜನರಿಗೆ ಒಂದಿರುತ್ತಲ್ಲ, ಅವರ ದೃಷ್ಟಿಯಲ್ಲಾದರೂ ಕೊಟ್ಟ ಮಾತಿನಂತೆ ಸಿದ್ದರಾಮಯ್ಯನವರು ನಡ್ಕೊಳ್ಳಿಲ್ಲ ಅಂತಾಗತ್ತೆ. ಅವರ ದೃಷ್ಟಿಯಲ್ಲಾದರೂ ಹಂಗಾಗಬಾರ್ದು. ಈ ಎಲ್ಲ ಆಲೋಚನೆ ಮಾಡ್ಕೊಂಡು ಸಿದ್ದರಾಮಯ್ಯನವರು ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿಬಿಟ್ಟಿದ್ದಾರೆ. ಇವತ್ತು ಹೋಗಿ ಅವರ ಬೆಂಬಲಿಸುವ ಸಚಿವರೆಲ್ಲ ಹಂಗೆ ಮಾಡ್ತೀರಿ, ನಾವು ಸುಮ್ಮನೆ ಕೂತ್ಕೊಂಡ್ಬಿಡ್ತೀವ, ಸಹಿ ಸಂಗ್ರಹ ಅದೆಲ್ಲ ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯನವ್ರಿಗೂ ಗೊತ್ತು, 2013ರಿಂದ 2018 ತನಕದ ಫಸ್ಟ್ ಪೀರಿಯಡ್ನಲ್ಲಿ ಏನು ಮುಖ್ಯಮಂತ್ರಿ ಆದರಲ್ಲ, ಆವಾಗ ಅವರ ಜೊತೆಗಿದ್ದ ನಾಯಕರುಗಳ ನಿಷ್ಠೆಯ ಪ್ರಮಾಣಕ್ಕೂ ಈಗ ಜೊತೆಗಿರುವ ನಾಯಕರ ನಿಷ್ಠೆಯ ಪ್ರಮಾಣಕ್ಕೂ ವ್ಯತ್ಯಾಸ ಇದೆ. ಆವಾಗ ಸಿದ್ದರಾಮಯ್ಯನವರಿಂದಲೇ ನಾವೆಲ್ಲರೂ ಅಂತಿದ್ರು ನಾಯಕರು. ಈಗ ಸಿದ್ದರಾಮಯ್ಯನವರು ಇಲ್ಲದೆ ಹೋದರೆ ನಾವೇನು, ನಮ್ಮದೇನು ಮುಂದೆ, ನಮ್ಮ ರಾಜಕೀಯ ಭವಿಷ್ಯ ಅಂತಿದ್ದಾರೆ ನಾಯಕರುಗಳು.
ಆ ವ್ಯತ್ಯಾಸ ಸಿದ್ದರಾಮಯ್ಯನವರಂಥ ರಾಜಕಾರಣಿ ಗೊತ್ತಾಗೋದಿಲ್ವೇ? ರಾಜಕಾರಣದಲ್ಲಿ ಜೀವನನೇ ಕಳೆದು ಬಿಟ್ಟಿದ್ದಾರೆ. ಇಂಥವ್ರು ಎಷ್ಟು ಜನ ನೋಡಿದ್ದಾರೆ ಅವರು? ಇಂಥವ್ರನ್ನ ಎಷ್ಟು ಜನ ನೋಡಿದ್ದಾರೆ ಅವರು? ಅದರ ಜೊತೆಗೆ ಸಿಚುವೇಶನ್ನು ಈಗ ಬಂಡಿ ಹೇಳೋ ಥರದ್ದಲ್ಲ. ಈಗ 2013ರಲ್ಲಿ ಮುಖ್ಯಮಂತ್ರಿ ಆದರಲ್ಲ, ಆವಾಗೇನಾದ್ರು 2.5 ವರ್ಷಕ್ಕೆ ರಾಜೀನಾಮೆ ಕೊಡಿ ಅದು ಇದು ಅಂದಿದ್ರೆ ಸಡ್ಡು ಹೊಡೆದು ಬಿಟ್ಟಿರೋರು. ಆವಾಗ ನಿಶ್ಚಿಂತವಾಗಿ ಏನೇನೂ ಸಮಸ್ಯೆ ಇಲ್ಲದೆ 5 ವರ್ಷ ಹೆಂಗೆ ಆಡಳಿತ ನಡೆಸೋದಕ್ಕೆ ಸಾಧ್ಯ ಇತ್ತು ಹಂಗೆ ಆಡಳಿತ ನಡೆಸೋದಕ್ಕೆ ಅವಕಾಶ ಸಿಕ್ಕಿದೆ. ಆವಾಗ ಈಗಿನ ಸಿಚುವೇಶನ್ ಬೇರೆ. ಹಿ ಈಸ್ ವಾಟ್ 78-79 ವರ್ಷ ಈಗ ಅವ್ರ ವಯಸ್ಸು. 75ನೇ ಹುಟ್ಟುಹಬ್ಬ 2023ರಲ್ಲಿ ಮಾಡ್ಕೊಂಡಿದ್ರು. ಎಸ್, 76-77 ವರ್ಷ ಈಗ ಅವರಿಗೆ. ನೆಕ್ಸ್ಟ್ ಎಲೆಕ್ಷನ್ನು 2028ರ ಎಲೆಕ್ಷನ್ ಬಂದಾಗ ಹಿ ವಿಲ್ ಬಿ ಆಲ್ಮೋಸ್ಟ್ 80. ಈ ವಯಸ್ಸಿನಲ್ಲಿ ನನ್ನನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿಬಿಟ್ರು ಅಂತ ಸಿಟ್ಟಿಗೆದ್ದು ಇನ್ನೇನೋ ರಾಜಕೀಯ ಸಾಹಸ ಮಾಡೋದಕ್ಕಾಗೋದಿಲ್ಲ. ಈ ವಯಸ್ಸಿನಲ್ಲಿ ಆಗೋದಿಲ್ಲ. ಈಗ ಯಡಿಯೂರಪ್ಪನವರನ್ನು ಅವರ ಪಕ್ಷ ರಾಜೀನಾಮೆ ಕೊಡಿ ಅಂತ ಹೇಳಿತ್ತಪ್ಪ 2011ರಲ್ಲಿ ಲೋಕಾಯುಕ್ತ ರಿಪೋರ್ಟ್ ಬಂದಾಗ. ಕರೆಸ್ಕೊಂಡು ಹೇಳಿದ್ರು ರಾಜೀನಾಮೆ ಕೊಟ್ಬಿಡಿ ಯಡಿಯೂರಪ್ಪನವರೇ, ಕೆಳಗಿಳಿಬೇಕಾಗತ್ತೆ ನೀವು ಅಂತ ನಿತಿನ್ ಗಡ್ಕರಿ ಹೇಳಿದ್ರಂತ. ಅವಾಗ ಯಡಿಯೂರಪ್ಪನವ್ರು ಯೋಚನೆ ಮಾಡ್ತೀನಿ ರೀ ಅಂಥೇಳಿ ದಿಲ್ಲಿಯಿಂದ ಬೆಂಗಳೂರಿಗೆ ಬರಲಿಲ್ಲ. ಅವರು ಸೀದಾ ಹುಬ್ಬಳ್ಳಿಗೆ ಇಳಿದು ವಿಜಯಪುರಕ್ಕೆ ಹೋಗ್ಬಿಟ್ರು. ವಿಜಯಪುರಕ್ಕೆ ಬೇರೆ ಬೇರೆ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗೋದಕ್ಕೆ. ಯಾಕದು? ನಿತಿನ್ ಗಡ್ಕರಿ ಅವ್ರನ್ನ ಯಡಿಯೂರಪ್ಪನವ್ರು ಕೇಳಿದ್ರಂತ. ಆಯ್ತು, ನಾನು ರಾಜೀನಾಮೆ ಕೊಟ್ಟರೆ ಯಾರನ್ನ ಮಾಡ್ತೀರಿ CM ಅಂತ. ಅದನ್ನ ಆಮೇಲೆ ಯೋಚನೆ ಮಾಡೋಣ ಬಿಡಿ ಅಂದ್ರಂತೆ ನಿತಿನ್ ಗಡ್ಕರಿ ಅವರು. ಯಡಿಯೂರಪ್ಪನವ್ರಿಗೆ ಗೊತ್ತು, ನಾನು ನಿನ್ನ ಇಳಿಸಿ ಅನಂತಕುಮಾರನ್ನ ಮಾಡ್ತಾರೆ ಇವರು ಅಂತ. ಅನಂತಕುಮಾರ್ ಮುಖ್ಯಮಂತ್ರಿ ಆಗೋದನ್ನು ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಯಡಿಯೂರಪ್ಪನವರು ಸೀದಾ ಹುಬ್ಬಳ್ಳಿಗೆ ಇಳಿದು ಬಿಜಾಪುರದ ಕಡೆ ರಾಜ್ಯ ಪ್ರವಾಸ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಹೋಗ್ಬಿಟ್ರು. ಆವಾಗ ಬಾಯಿ ಬಡ್ಕೊಳ್ಳೋ ಪರಿಸ್ಥಿತಿ ಕೇಂದ್ರದ BJP ನಾಯಕರದ್ದು. ಅರುಣ್ ಜೇಟ್ಲಿ ಎಲ್ಲ ಬಂದರು ಬೆಂಗಳೂರಿಗೆ, ಬಂದು ಅವ್ರನ್ನ ಕೂಡಿಸ್ಕೊಂಡು ಕನ್ವಿನ್ಸ್ ಮಾಡಿ ನಾನು ಹೇಳಿದವರು ಮುಖ್ಯಮಂತ್ರಿ ಆಗಬೇಕು ಅಂತ ಯಡಿಯೂರಪ್ಪನವರಂದು ಟೈಮ್ ಆಯ್ತದು. ಅದಾದ ನಂತರವೂ ಯಡಿಯೂರಪ್ಪನವರಿಗೆ ತಾವು ಅನ್ಕೊಂಡಂಗೆ ಆಗಲಿಲ್ಲ ಅಂದಾಗ 2011ರಲ್ಲಿ ರಾಜೀನಾಮೆ ಕೊಟ್ಟರು. 2012ರ ಎಂಡು ಡಿಸೆಂಬರ್ 9, ಇಫ್ ಐ ಆಮ್ ನಾಟ್ ರಾಂಗ್, ಹಾವೇರಿಯಲ್ಲಿ ದೊಡ್ಡದೊಂದು ಸಮಾವೇಶ ಮಾಡಿ ನಂದು KJP ಪಕ್ಷ ಅಂತ ಅನೌನ್ಸ್ ಮಾಡಿಬಿಟ್ರು. KJP 2013ರ ಎಲೆಕ್ಷನ್ನಲ್ಲಿ 10% ವೋಟ್ ತಗೊಂಡ್ರು, 9.9% ವೋಟ್ ತಗೊಂಡ್ರು. 6 ಜನ MLA ಗಳಿಗೆದ್ರು ಇನ್ಕ್ಲೂಡಿಂಗ್ ಯಡಿಯೂರಪ್ಪ. ಅದು 2011ರ ಯಡಿಯೂರಪ್ಪ. 10 ವರ್ಷಗಳ ನಂತರದ ಯಡಿಯೂರಪ್ಪ. ಇದೇ ಅಮಿತ್ ಶಾ ದಿಲ್ಲಿಗೆ ಕರೆಸ್ಕೊಂಡು ಉತ್ತರಜಾಯಿ ಅಂದಾಗ ಬೆಂಗಳೂರಿಗೆ ಬಂದು ವೇದಿಕೆ ಮೇಲೆ ಅನೌನ್ಸ್ ಮಾಡಿ ನಾನು ರಾಜೀನಾಮೆ ಕೊಡೋಕ್ಕೆ ಹೋಗ್ತಾ ಇದ್ದೀನಿ ಅಂತೇಳಿ ರಾಜೀನಾಮೆ ಕೊಟ್ಟರಪ್ಪ. ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದರು. ಹಾಗೆ ಸಿದ್ದರಾಮಯ್ಯನವರು ಕೂಡ 2013ರಿಂದ 18ರ ಮಧ್ಯದ ಅವಧಿಯಲ್ಲಿ ರಾಜೀನಾಮೆ ಕೊಡು ಅಂದಿದ್ರೆ ಅವಾಗ ಸಡ್ಡು ಹೊಡೆದೇನೋ ಮಾಡಿರೋರು. ಈಗ ಐ ಹ್ಯಾವ್ ಹ್ಯಾಡ್ ಇನಫ್ ಅಂತ ಅವರಿಗೆ ಅನಿಸಿದೆ. ತುಂಬ ಮ್ಯಾಚೋರ್ಡ್ ಆಗಿ ಬಹಳ ಪ್ರಬುದ್ಧತೆಯ ತೀರ್ಮಾನ ನಿರ್ಧಾರವನ್ನು ಮಾಡಿದ್ದಾರೆ. ನಿನ್ನೆಯಿಂದ ಇವತ್ತಿನ ತನಕ ಅವರು ನಡೆದುಕೊಂಡಿರುವ ರೀತಿಯನ್ನು ನೋಡ್ತಾ ಇದ್ದರೆ ಆಟ ಕೆಡಿಸೋ ಮೈಂಡ್ಸೆಟ್ನಲ್ಲಿ ಸಿದ್ದರಾಮಯ್ಯನವರು ಇಲ್ಲ. ಆಟ ಕೆಡಿಸೋ ಮೈಂಡ್ಸೆಟ್ನಲ್ಲಿ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.